ನನ್ನ ಹೆಸರು ಜುಂಜೇಗೌಡ ಅಂತ, PDO ರತ್ನಸಂದ್ರ. ಸೊ ನೀವೀಗೇನ್ ನೋಡ್ತಾ ಇದ್ದೀರಾ, ಸೊ ಒಂದು ಗ್ರಾಮ ಪಂಚಾಯತಿ ನೂತನ ಕಟ್ಟಡ. ಸೊ 8 ತಿಂಗಳ ಅವಧಿಯಲ್ಲಿ ಒಂದು ಅದ್ಭುತವಾದ ಕಟ್ಟಡವನ್ನ ನಾವು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತೆ ನಮ್ಮ ಸಿಬ್ಬಂದಿಗಳ ಒಂದು ಸಹಭಾಗಿತ್ವದಲ್ಲಿ ಇವನ್ ನೀವು ಏನ್ ನೋಡ್ತಾ ಇದ್ದೀರಾ ಈ ಬಿಲ್ಡಿಂಗ್ ನ ನಾವು ಕನ್ಸ್ಟ್ರಕ್ಟ್ ಮಾಡಿ ಇದೇ ತಿಂಗಳು 16ನೇ ತಾರೀಕು ಬುಧವಾರ ಉದ್ಘಾಟನೆಯನ್ನ ಇಟ್ಕೊಂಡಿದೀವಿ. ಸೊ ದಯಮಾಡಿ ಶಿರಾದ ಸಮಸ್ತ ನಾಗರಿಕರು ಎಲ್ಲರೂ ಸಹ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಕಟ್ಟಡದಲ್ಲಿ ಏನೇನು ಮಾಡಿದೀವಿ, ಏನೇನು ವಿಶೇಷತೆ ಇದೆ ಬಿಲ್ಡಿಂಗ್ ಅಲ್ಲಿ ಅಂತ ನಾನು ತುಂಬಾ ನೀಟಾಗಿ ಬ್ರೀಫ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸುಮಾರು ನಮ್ಗೇನು 100x100 ವಿಸ್ತೀರ್ಣದಲ್ಲಿರ್ತಕ್ಕಂಥ ಈ ನಿವೇಶನದಲ್ಲಿ ನಾವು 30-40 ನಲ್ಲಿ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿವಿ. ಇನ್ನು ಏನು ರಿಮೈನಿಂಗ್ ಜಾಗ ಇದೆಯಲ್ವಾ, ಈ ಜಾಗದಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೀವಿ. ಯಾಕೆಂದ್ರೆ ಒಂದು ಸರ್ಕಾರಿ ಕಟ್ಟಡ ಅಂತಂದ್ರೆ ಒಂದು ಗ್ರೀನರಿ ಇರ್ಲೇಬೇಕು, ಒಂದು ಹಸಿರು ಹಾಸಿಗೆ ಉತ್ಕೊಂಡಂಗಿತ್ತು ಅಂದ್ರೆ ಖಂಡಿತ ಆ ಬಿಲ್ಡಿಂಗ್ ಗೆ ಒಂದು ಲುಕ್ಕೇ ಬೇರೆ ಇರುತ್ತೆ. ಆ ನಿಟ್ಟಿನಲ್ಲಿ ನಾವ್ ಇಲ್ಲೂ ಸಹ ಜಾಗ ವೇಸ್ಟ್ ಮಾಡಕ್ ಹೋಗಿಲ್ಲ. ಸೊ ಏನ್ ಈ ಪಾರ್ಕಿಂಗ್ ಏರಿಯಾ ಇದೆಯಲ್ಲ, ಇದಕ್ಕೆ ನಾವು ಕರು ಸ್ಟೋನ್ಸ್ ಯೂಸ್ ಮಾಡ್ಕೊಂಡು ಎಂಟ್ರೆನ್ಸ್ ಕೊಟ್ಟಿದೀವಿ, ಒಂದು ಅದ್ಭುತವಾದ ಎಂಟ್ರೆನ್ಸ್ ಕೊಟ್ಟಿದೀವಿ. ಸೊ ಮತ್ತೆ ನೀವು ನೋಡ್ತಾ ಇದ್ದೀರಾ, 2 ಗೇಟ್ ಮೇಲೆ ನಾವು ಒಂಥರ ಪ್ಯಾಷನೇಟ್ ಆಗಿರ್ಲಿ ಬಿಲ್ಡಿಂಗ್ ಅನ್ನೋ ಕಾರಣಕ್ಕೆ ಒಂದು ಫ್ಯಾಷನಬಲ್ ಲೈಟ್ ಹಾಕಿದೀವಿ ನಾವು. ಈ ಕಾನ್ಸೆಪ್ಟ್ ಹೆಂಗ್ ಹುಟ್ಟು ಅಂತ ಗೌಡ್ರೆ, ಈ ಭವ್ಯವಾದ ಈ ಒಂಥರ ಮಿನಿ ವಿಧಾನಸೌಧ ತರ ಇದೆಯಲ್ಲ, ಹೆಂಗ್ ಹುಟ್ಟು ಅಂತ ಕಾನ್ಸೆಪ್ಟ್? ಇಲ್ಲ, ಹಳ್ಳಿಲಿ ಅಂದ್ರೆ ನಮ್ಗೆ ಏನಾಯ್ತು ಅಂದ್ರೆ ಒಂದು ಕಟ್ಟಡ ಕಟ್ಬೇಕು ಅನ್ನೋದು ಕಾನ್ಸೆಪ್ಟ್ ಬಂದ ಕ್ಷಣಲೇ ನಾವು ಸುಮಾರು ಒಂದು ವಾರಗಟ್ಲೆ ನಾನಾಗಿರ್ಬೋದು, ನಮ್ಮ ಇಂಜಿನಿಯರ್ ಹರಿಪ್ರಸಾದ್ ಆಗಿರ್ಲಿ, ತುಂಬಾ ಸರ್ಚ್ ಮಾಡಿವಿ. ಎಲ್ಲೂ ಸಹ ನಮ್ಮ ತಾಲೂಕಲ್ಲ ಇಡೀ ಜಿಲ್ಲೆನಲ್ಲಿ ಏನು ನಮ್ದು 330 ಪಂಚಾಯತಿ ಬರ್ತದೆ, ಎಲ್ಲೂ ಸಹ ಈ ತರ ಬಿಲ್ಡಿಂಗ್ ಇರಬಾರ್ದು, ಅಂತದೊಂದು ಕಟ್ಬೇಕು ಅನ್ನೋದು ನಮ್ ತಲೆಗೆ ಬಂತು. ಸೊ ಸುಮಾರು ಆನ್ಲೈನ್ ಅಲ್ಲಿ ಬೇರೆ ಬೇರೆ ರಾಜ್ಯದವು, ಬೇರೆ ಬೇರೆ ಸ್ಟೇಟ್ ನಾವೆಲ್ಲ ನಾವು ಬಿಲ್ಡಿಂಗ್ಗಳು ಯಾವ ತರ ಇದೆ ಅಂತ ನೋಡ್ಬಿಟ್ಟು ಅಲ್ಟಿಮೇಟ್ಲಿ ನಮ್ಗೊಂದು ಎಲಿವೇಶನ್ ಸಿಕ್ತಿದ್ದು. ಸೊ ಇದನ್ನೇ ಯಾಕೆ ಕ್ಯಾರಿ ಮಾಡಬಾರ್ದು ಅಂತಂದು ನಮ್ಮ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರು, ಸದಸ್ಯರ ಮುಂದೆ ಒಂದ್ಸಲ ಚರ್ಚೆ ಮಾಡಿದ್ವಿ. ಈ ತರ ಬಿಲ್ಡಿಂಗ್ ಇದೆ, ಈ ತರನೇ ಕಟ್ಟಿಸ್ಬೇಕು ಅಂತ ಪ್ಲಾನ್ ಇದೆ ಅಂತ. ಅವ್ರು ಖಂಡಿತ ತುಂಬಾ ಚೆನ್ನಾಗಿದೆ, ಇದನ್ನೇ ಮಾಡಿ ಸಹ ಅಂತಂದ್ರು. ಅಲ್ಲಿಂದ ಹೊಳೆದಿರ್ತಕ್ಕಂಥ ಐಡಿಯಾ ಇವತ್ತಿಗೆ 8 ತಿಂಗಳು 2 ದಿನಕ್ಕೆ ಈ ಹಂತಕ್ಕೆ ಬಿಲ್ಡಿಂಗ್ ಬಂದಿದೆ. ಇಲ್ಲಿ ಕೊರತೆಗಳು ಅಂತ ಸಮಸ್ಯೆ ಏನ್ ಆಗ್ಲೇ ಇಲ್ಲ. ಯಾಕೆಂದ್ರೆ ನಾನು ಬಿಫೋರ್ ದಟ್ ನಮ್ಮ ಏನು 19 ಜನ ಅಧ್ಯಕ್ಷರು ಏನಿದ್ರೆ ಎಲ್ಲರೂ ಸಹ ಒಟ್ಟಾಗಿ ಜೊತೆಗೆ ಮಾಡೋಣ ಸರ್ ಅಂತಂದು ಸಹಕಾರ ಕೊಟ್ಟಿರೋದ್ರಿಂದ ಅಂತ ಕೊರತೆ ನನಗೆ ಉಂಟಾಗ್ಲಿಲ್ಲ. ಜೊತೆಗೆ ನನ್ಗೆ ನಮ್ಮ ಸ್ಟಾಫ್ಸ್, ನಮ್ಮ ವಾಟರ್ ಮ್ಯಾನ್ಸ್ ಏನಿದಾರೋ ಅವ್ರ ಸಹಕಾರ ತುಂಬಾ ಚೆನ್ನಾಗಿ ಕೊಟ್ರು. ನನ್ಗೆ ಆಗ್ಲಿಲ್ಲ, ಸ್ವಲ್ಪ ಡೆಡಿಕೇಟ್ ಆಗಿ ಕೆಲಸ ಮಾಡಿದ್ರೆ ಏನ್ ಅನ್ನಿಸ್ಲಿಲ್ಲ. ಈಗ ನೀವೀಗ ನೋಡ್ತಾ ಇದ್ದೀರಾ, ಸೊ ಎಂಟ್ರೆನ್ಸ್ ಅಲ್ಲೇ ನಾನು ತುಂಬಾ ನೀಟಾಗಿ ವಿತ್ ಸ್ಪ್ರಿಂಕರ್ ಸೊ ಪ್ಲಾಂಟೇಶನ್ ಮಾಡಿಸಿ, ಇದು ಆರ್ಟಿಫಿಷಿಯಲ್ ಅಲ್ಲ, ಇದು ನ್ಯಾಚುರಲ್, ಇದು ಹುಲ್ಲು. ಸೊ ನ್ಯಾಚುರಲ್ ಆಗಿ ನಾವು ಪ್ಲಾಂಟೇಶನ್ ಮಾಡಿಸಿದೀವಿ, ಬೆಂಗಳೂರಿಂದ ತರಿಸಿ ಇದು ಪ್ಲಾಂಟೇಶನ್ ಮಾಡಿಸಿರೋದ್ರಿಂದ. ಸೊ 15 ಡೇಸ್ ಬ್ಯಾಕ್ ಆಯ್ತು ಇದು ಮಾಡಿಸಿ. ಸೊ ಈಗ ಆಲ್ರೆಡಿ ಎಲ್ಲ ಬೇರೆ ಬಿಟ್ಕೊಂಡು ತುಂಬಾ ಚೆನ್ನಾಗಿದೆ. ಇನ್ನೊಂದು 15 ಡೇಸ್ಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಮತ್ತೆ ನಾನು ಅಷ್ಟು ನೀರಿಗೂ ಸಮಸ್ಯೆ ಆಗ್ಬಾರಂತ ಸ್ಪ್ರಿಂಕರಿಂಗ್ ನ ವ್ಯವಸ್ಥೆ ಮಾಡಿಸ್ಕೊಟ್ಟಿವಿ. ಡ್ಯಾಮ್ಸ್ ವ್ಯವಸ್ಥೆನೂ ಸಹ ಈ ಕಡೆ ಎಡ್ಜ್ಗೆ ಎಂಡಿಂಗ್ ಕೊಟ್ಟಿದೀವಿ ನಾವು. ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಪಬ್ಲಿಕ್ಸಿಗೆ ಅನುಕೂಲ ಆಗ್ಲಿ ಅಂತ. ಜೊತೆ ಈ ಕಡೆ ಏನು ರ್ಯಾಂಪ್ಸ್ ಅಂತ ನೀವು ನೋಡ್ತಾ ಇದ್ದೀರಾ, ಸೊ ವೀಲ್ ಚೇರ್ ಈಸಿಯಾಗಿ ಮೂವ್ ಆಗ್ಲಿ ಅಂದ್ಬಿಟ್ಟು ರ್ಯಾಂಪ್ ವ್ಯವಸ್ಥೆನೂ ಸಹ ನಾವು ಇಲ್ಲಿ ಮಾಡಿಸಿದೀವಿ. ಸೊ ಪಾರ್ಕು, ರ್ಯಾಂಪ್ಸ್ ವ್ಯವಸ್ಥೆ ಮಾಡಿಸಿ, ನೆಕ್ಸ್ಟ್ ಒಂದು ಭವ್ಯವಾದ ಕೆನಾಪಿ ರೆಡಿ ಆಗಿದೆ ಇಲ್ಲಿ. ಏನು ಗಾಂಧಿ ಕಂಡ ಕನಸು ರಾಮರಾಜ್ಯ, ಆ ನಿಟ್ಟಿನಲ್ಲಿ ನಾವು ಎಂಟ್ರೆನ್ಸ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ, ನಮ್ಗೆಲ್ಲರಿಗೂ ಗೊತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವ್ರದ್ದು ಏಕಮೇವ ಘೋಷ ಒಂದೇ, ಸತ್ಯಮೇವ ಜಯತೆ ಅಂತ. ಆ ನಿಟ್ಟಿನಲ್ಲಿ ಸೊ ಎಂಟ್ರೆನ್ಸ್ ಅಲ್ಲೇ ನಾವು ಶ್ರೀಯುತ ಮಹಾತ್ಮ ಗಾಂಧೀಜಿ ಅವ್ರದ್ದು ಚರಕದಲ್ಲಿ ಕುತ್ಕೊಂಡು ಮಾಡಿರ್ತಕ್ಕಂಥ ಒಂದು ಡಿಸೈನ್ ಮಾಡಿ ಒಂದು ಟ್ಯಾಗ್ ಲೈನ್ ಮಾಡಿದೀವಿ, ಸತ್ಯಮೇವ ಜಯತೆ ಅಂತಂದು. ಯಾಕೆ ಅಂತಂದ್ರೆ ಅವ್ರ ಆದರ್ಶಗಳನ್ನ ರೂಢಿಸ್ಕೊಂಡ್ರೆ ಖಂಡಿತ ಜೀವನದಾಗಿ ಎಲ್ಲಾ ರೀತಿನಲ್ಲೂ ಯಶಸ್ಸು ಸಾಧಿಸ್ಬೋದು ಅಹಿಂಸಾ ಮಾರ್ಗದಲ್ಲಿ ಅಂತಕ್ಕಂಥದ್ದು ಹೇಳ್ಕೊಟ್ಟ ಮಹಾ ಪುಣ್ಯಾತ್ಮ ಆತ. ಆ ನಿಟ್ಟಿನಲ್ಲಿ ಅವ್ರನ್ನ ಆದರ್ಶವಾಗಿ ತಗೊಂಡು ನಾವ್ ಎಂಟ್ರೆನ್ಸ್ ಅಲ್ಲೇ ಸಹ ಮಹಾತ್ಮ ಗಾಂಧೀಜಿ ಅವ್ರಿಗೆ ಹಾಕ್ಸಿದೀವಿ ಸತ್ಯಮೇವ ಜಯತೆ ಅಂದ್ರೆ. ನಾವ್ ಇದೇನ್ ಡೋರ್ಸ್ ನೋಡಿದೀವಿ, ಇದು ಆರ್ಟಿಫಿಷಿಯಲ್, ಇದು ಸಹ ನಾವೆಲ್ಲ ಟೀಕ್ ಅಲ್ಲಿ ಕಂಪ್ಲೀಟ್ ಟೀಕ್ ಡೋರ್ ಮಾಡಿಸಿದೀವಿ. ಯಾಕೆಂದ್ರೆ ಸ್ವಲ್ಪ ಡ್ಯೂರಬಿಲಿಟಿ ಇರುತ್ತೆ. ಏನೊಬ್ರು ಮನೆಯಲ್ಲಿ ಸ್ವಂತ ಮನೆ ನಿರ್ಮಾಣ ಮಾಡ್ಲಿಕ್ಕೆ ಎಷ್ಟು ಆಸಕ್ತಿ ತಗೊಂಡ್ ಮಾಡ್ತಾರೋ ಅದೇ ನಿಟ್ಟಿನಲ್ಲಿ ನಾವು ಇದು ಸರ್ಕಾರಿ ಕಚೇರಿ ಅಂತ ಎಲ್ಲೂ ಸಹ ನಾವು ಇದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಟೀಕ್ ಡೋರ್ ಮತ್ತು ಟೀಕ್ ವ್ಯಾಸ್ಕಲ್ ನಾವು ಮಾಡಿಸಿದೀವಿ. ಸೊ ನೀವು ಒಳಗಡೆ ಎಂಟ್ರೆನ್ಸ್ ಕೊಡ್ತಿದ್ದಾಗೆ ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಇದು ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಅವ್ರು ಮಾಡ್ಕೊಟ್ಟಂತಹ ವ್ಯವಸ್ಥೆ. ಸೊ ಇಲ್ಲಿ ಏನಿದೆ ಇಷ್ಟೊಂದು ಪಾರ್ಟಿಷನ್ಸ್, ಇಲ್ಲಿ ಸೆಕ್ರೆಟರಿ ಅವ್ರಿಗೆ ಈ ಒಂದು ಪಾರ್ಟಿಷನ್ಸ್ ಅಂತ, SDA ಅವ್ರಿಗೆ, ಮತ್ತೆ ನಮ್ಮ ಕಂಪ್ಯೂಟರ್ ಆಪರೇಟರ್ಸು, ಇಂಜಿನಿಯರ್ಸು, ದೆನ್ ಬಿಲ್ ಕಲೆಕ್ಟರ್ಸು, ಮತ್ತೆ ನಮ್ಮಲ್ಲಿ ಏನ್ ಸ್ಟಾಫ್ಸ್ ಇದಾರೋ ಅಷ್ಟು ಜನಕ್ಕೂ ಏನ್ ಬೇಕೋ ಅಷ್ಟು ವ್ಯವಸ್ಥೆನ ನಾವು ಇಲ್ಲಿ ಪಾರ್ಟಿಷನ್ ಅಲ್ಲಿ ಮಾಡ್ಕೊಟ್ಟಿದೀವಿ. ಜೊತೆಗೆ ಪಬ್ಲಿಕ್ಸ್ ಬಂದ್ರೆ ಅವ್ರು ಕುತ್ಕೊಂಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ಅವರಿಗೆ 3 ಸೀಟರ್ಸ್ ಚೇರ್ ವ್ಯವಸ್ಥೆನೂ ಸಹ ಮಾಡ್ಕೊಟ್ಟಿದೀವಿ. ಯಾಕೆಂದ್ರೆ ಯಾರು ವಯಸ್ಸಾದವ್ರು ಬರ್ತಾರೆ, ಅವ್ರದ್ದೇನೋ ಕೆಲ್ಸಕ್ಕೆ ಬಂದಿರ್ತಾರೆ, ಸೊ ಕಂದಾಯ ಕಟ್ಟೋದಿರುತ್ತೆ, ನಿಂತ್ಕೋಬಾರ್ದಲ್ವಾ ಇಲ್ಲಿ.
ಹಾಗಾಗಿ ನಾವು ಇದನ್ನು ಸಹ ಗ್ರಾಮ ಪಂಚಾಯತಿನ ಸುಮಾರು ಹಳೆ ಚೇರ್ಸ್ ಇದ್ರು ಬಿಲ್ಡಿಂಗ್ ಕಟ್ಟಿ ಹಳೆ ಚೇರ್ ಆಗ್ಬಾರ್ದು ಅಂತ ಸೊ ಹೊಸ ರೀತಿನಲ್ಲಿ 3 ಸೀಟರ್ಸ್ ಚೇರ್ ವ್ಯವಸ್ಥೆ ಮಾಡಿದೀವಿ. ವಾಲ್ ಕ್ಲಾಕ್ ಹೇಳಲೇಬೇಕದು. ಸೊ ಈ ನೇಟಿವಿಟಿಗೆ ತಕ್ಕನಾಗೆ ನಮ್ದು ಹುಡ್ಡಿಂದ ಇರ್ಬೋದು, ಈ ಕಂಪ್ಲೀಟ್ ಇಂಟೀರಿಯರ್ಸ್ ಮ್ಯಾಚ್ ಆಗೋ ರೀತಿನಲ್ಲೇ ನಾವೆಲ್ಲ ಡಿಸೈನ್ ಮಾಡಿದೀವಿ. ಎಲ್ಲ ಇದು ಯಾವ್ದು ಡಿಫಾಲ್ಟ್ ಅಲ್ಲ, ಎಲ್ಲ ಕಸ್ಟಮೈಸ್ ಮಾಡಿದೀವಿ ನಾವು. ಸುಮ್ಮನೆ ಯಾರಿಗೊಬ್ರಿಗೆ ಹೇಳಿ ಮಾಡಿ ಅಂತ ಹೇಳಿಲ್ಲ. ಈವನ್ ಆ ಕ್ಲಾಕ್ ಆಗಿರ್ಬೋದು, ಅಲ್ಲೊಂದು ಕ್ಲಾಕ್ ಇದೆ. ಸೊ ಇದೆಲ್ಲ ಸಹ ನಾವು ಆನ್ಲೈನ್ ಅಲ್ಲೇ ಬುಕ್ ಮಾಡಿ ನಮ್ಮ ಇಂಟೀರಿಯರ್ಸ್ ಮ್ಯಾಚ್ ಆಗೋ ರೀತಿನಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ. ನಾವು ಡಿ ಗ್ರೂಪ್ನವ್ರಿಗೂ ಸಹ ಇಲ್ಲೇನೆ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ. ಇದರ ನಂತರ ನೀವು ನೋಡ್ತಾ ಇದ್ದೀರಾ, ಸೊ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕೊಠಡಿ ಅಂತ ಮಾಡಿಸಿದ್ವಿ. ಗಾಳಿ ಬೆಳಕಿರ್ತಕ್ಕಂಥ ವ್ಯವಸ್ಥೆನಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಚೇಂಬರ್ ವ್ಯವಸ್ಥೆ ಮಾಡಿಸಿದೀವಿ. ಸೊ ಕಂಪ್ಲೀಟ್ ಲಾಫ್ಟ್ ಮಾಡಿಸಿದೀವಿ. ಇಲ್ಲಿ ಯಾವ್ದಾದ್ರು ಫೈಲ್ಗಳು ಬೇಕು, ಎಕ್ಸ್ಟ್ರಾ ಫೈಲ್ ಇತ್ತು ಅಂತಂದ್ರೆ ಅವು ನೀಟಾಗಿ ಸ್ಟೋರ್ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಲಾಫ್ಟಿಂಗ್ ವ್ಯವಸ್ಥೆ ಮಾಡಿಸಿದ್ವಿ. ಮತ್ತೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಮಾಡಿಸಿದೀವಿ ಇಲ್ಲೇನೆ PDO ಕೊಠಡಿ ಅವ್ರಿಗೆ. ಅಧ್ಯಕ್ಷರು ಉಪಾಧ್ಯಕ್ಷರ ಕೊಠಡಿ. ಸೊ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಅವ್ರಿಗೂ ಆದಂತ ಒಂದು ವ್ಯವಸ್ಥೆ ಇರ್ಲೇಬೇಕು. ಯಾಕಂದ್ರೆ ಇಡೀ ಪಂಚಾಯತಿಯ ಮೂಲ ಪ್ರಧಾನದ ಬೇರು ಅಂತಂದ್ರೆ ನಮ್ಮ ಅಧ್ಯಕ್ಷರು. ಸೊ ಹಾಗಾಗಿ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರು ಅವ್ರಿಗೂ ಸಹ ಒಂದು ಪ್ರತ್ಯೇಕವಾದ ವ್ಯವಸ್ಥೆ ಇರಬೇಕು ಅನ್ನೋ ನಿಟ್ಟಲ್ಲಿ ಸೊ ಅವರಿಗೆ ಇಲ್ಲಿ ಚೇರ್ ವ್ಯವಸ್ಥೆ ಮಾಡಿಸಿದೀವಿ. ಜೊತೆಗೆ ಇಲ್ಲಿ ನಾನು ಇನ್ನೊಂದು ಹೇಳಲೇಬೇಕು, ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಕಾಫಿ ಟೈಮ್ ಅಂತ. ಸೊ ಬಹುತೇಕ ಯಾವ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಯಾರೇ ಬಂದು ನಾವು ಗೌರವಯುತವಾಗಿ ಕಾಫಿ ಟೀ ಕೊಟ್ಟು ಮಾತಾಡಿಸ್ಲಿಕ್ಕೆ ವಾಡಿಕೆ ಇದೆ. ಸೊ ನಮ್ಮ ಪಂಚಾಯತಿದು ಒಂದು ವಿಶೇಷ ಅಂತಂದ್ರೆ ನಾವು ಹೊರಗಡೆ ತರ್ಸೋದು ಬೇಡ ಅಂದ್ಬಿಟ್ಟು ನಾವೇ ಒಂದು ಕೆಫಿಟೇರಿಯಾ ಮಾಡಿದೀವಿ. ಸೊ ಇಲ್ಲೇ ಫಿಲ್ಟರ್ ಕಾಫಿ ಮಷಿನ್ ನ ಫಿಕ್ಸ್ ಮಾಡಿಸಿ ಯಾರೇ ಮೇಲಧಿಕಾರಿಗಳು ಬಂದ್ರು ಅಥವಾ ನಮ್ಮ ಸ್ಟಾಫ್ಸ್ ಆಗ್ಲಿ ಕಾಫಿ ಟೀ ಇಲ್ಲೇ ರೆಡಿ ಟು ಇನ್ಸ್ಟಂಟ್ ಕಾಫಿ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ಇದೊಂದು ನಮ್ಮ ಕಚೇರಿಯ ವಿಶೇಷತೆ. ಅದಕ್ಕೋಸ್ಕರ ಏನ್ ಬೇಕಷ್ಟು ಸೆಟಪ್ ಮಾಡಿಸಿದೀವಿ. ಇಲ್ಲಿ ಇಲ್ಲೊಂದು ಕಾಫಿದು ಮಷಿನ್ ಫಿಕ್ಸ್ ಮಾಡಿಸ್ತೀವಿ. ಸೊ ಅಲ್ಲೇ ಯಾರಾದ್ರೂ ಬಂದ್ರೆ ಇನ್ಸ್ಟಂಟ್ ಆಗಿ ಫ್ರೆಶ್ ಕಾಫಿ ಟೀ ವ್ಯವಸ್ಥೆಗೆ ಈ ಜಾಗವನ್ನು ನಾವು ಮೀಸಲಿಟ್ಟು ಇದು ದಾಸ್ತಾನು ಕೊಠಡಿ. ನಾವೇನು ಅಧ್ಯಕ್ಷ ಉಪಾಧ್ಯಕ್ಷ ರೂಮ್ಗೆ ಅಟ್ಯಾಚ್ ಆಗಿ ನಾವು ಒಂದು ಸ್ಟೋರ್ ರೂಮ್ ಅಂತ ಮಾಡಿದೀವಿ. ಸೊ ಗ್ರಾಮ ಪಂಚಾಯತಿ ಅಂತಂದ್ರೆ ಸೊ ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಸಾಮಗ್ರಿಗಳು ಇರ್ಬೋದು, ಪಂಪು, ಮೋಟ್ರು, ಸ್ಟ್ರೀಟ್ ಲೈಟ್ಸ್ ಏನೇ ಇರಬೇಕು ಅದೆಲ್ಲ ಒಂದು ಸ್ಟೋರ್ ಮಾಡ್ಕೊಳ್ಲಿಕ್ಕೆ ಪ್ಲೇಸ್ ಬೇಕು. ಹಾಗಾಗಿ ನಾವು ಈ ಸ್ಪೇಸ್ ನ ರಿಸರ್ವ್ ಮಾಡಿದೀವಿ. ಜೊತೆಗೆ ಆ ಕಡೆ ಬ್ಯಾಕ್ ಎಂಡ್ ಇಂದ ಒಂದು ಓಪನಿಂಗ್ ಕೊಟ್ಟಿದೀವಿ. ಸೊ ಯಾವ್ದಾದ್ರು ವೆಹಿಕಲ್ ಬಂದ್ರೆ ಅಲ್ಲಿಂದ ತಗೊಂಡು ಹಂಗೆ ಸ್ಟೋರ್ ರೂಮ್ ಇದನ್ನ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಕೌಂಟರ್ಸ್ ಪ್ರತ್ಯೇಕ ಸೆಲ್ಸ್ ತರ ಮಾಡಿಸ್ಕೊಟ್ಟಿದೀವಿ. ಈಗ ಇದೇನು ಫಸ್ಟ್ ಚೇರ್ ಇದೆಯಲ್ವಾ, ಇಲ್ಲಿ ನಮ್ಮ ಪಂಚಾಯತಿಯ ಏನು ಅವರ ಒಂದು ಡೆಸಿಗ್ನೇಷನ್ ವೈಸೇ ಮಾಡಿಸಿದೀವಿ. ಇಲ್ಲಿ ನಮ್ಮ ಕಾರ್ಯದರ್ಶಿಗಳು ಈ ಸ್ಥಾನದಲ್ಲಿ ಕುತ್ಕೊಂತಾರೆ. ಸೊ ಅವ್ರಿಗೆ ಸಂಬಂಧಪಟ್ಟ ಒಂದು ಕಬೋರ್ಡ್ ಮಾಡಿಸಿದೀವಿ. ಸೊ ಕಂಪ್ಲೀಟ್ ಆಗಿ ಅವ್ರದ್ದೇನೇ ಫೈಲು ಡಾಕ್ಯುಮೆಂಟೇಶನ್ಸ್ ಎಲ್ಲ ಇಲ್ಲಿ ಇಟ್ಕೊಂಡು ಇದನ್ನ ಅವ್ರು ಲಾಕ್ ಮಾಡ್ಕೋಬಹುದು. ಸೊ ಅವ್ರಿಗೆ ಈ ವ್ಯವಸ್ಥೆ ಮಾಡಿಸಿದೀವಿ. ನೆಕ್ಸ್ಟ್ ಹಂಗೆ ಮೂವ್ ಆಯ್ತು ಅಂದ್ರೆ ಎರಡನೇ ಕಂಪಾರ್ಟ್ಮೆಂಟ್ ಇದೆ. ಇದು SD ಅವರು ನಮ್ಮ ಅಕೌಂಟೆಂಟ್ಸ್ ಇದಾರೆ. SD ಅವ್ರಿಗೂ ಸಹ ಪ್ರತ್ಯೇಕವಾದ ಚೇರು ಮತ್ತೆ ಅವ್ರಿಗೆ ಪ್ರತ್ಯೇಕವಾಗಿ ಅವ್ರಿಗೂ ಸಹ ಒಂದು ಕಂಪಾರ್ಟ್ಮೆಂಟ್ ಮಾಡ್ಕೊಟ್ಟಿದೀವಿ. ಏನೇ ಫೈಲ್ಸ್ ಗಳಿತ್ತು ಅಂದ್ರೆ ಅವ್ರು ಅದನ್ನ ಯೂಸ್ ಮಾಡ್ಕೋಬಹುದು. ಬಹುತೇಕ ಗ್ರಾಮ ಪಂಚಾಯತಿಲಿ ಅತಿ ಹೆಚ್ಚು ಕೆಲಸಗಳು ಆಗ್ಬೇಕಾಗೋದು ಮೂವ್ ಆಗೋದು ಅಂತಂದ್ರೆ ಇಲ್ಲಿಂದಲೇನೆ. ಹಾಗಾಗಿ ಇವ್ರಿಗೆ ಒಂದ್ ಸ್ವಲ್ಪ ವಿಶಾಲವಾಗಿ ಮಾಡ್ಕೊಟ್ಟಿದೀವಿ ನಾವು. ಸೊ ಹಾಗಾಗಿ ಇವ್ರಿಗೆ 2 ಕಂಪಾರ್ಟ್ಮೆಂಟ್ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ, 2 ಚೇರ್ ವ್ಯವಸ್ಥೆ ಮಾಡಿದೀವಿ. ಯಾಕೆಂದ್ರೆ NREG ಇದೆಲ್ಲ ನೋಡ್ಕೊಳೋದು ಇವ್ರು ಇರೋದ್ರಿಂದ NREG ಸೆಕ್ಷನ್ ಏನ್ ಕಂಪ್ಲೀಟ್ ಅವ್ರ ಸ್ಟಾಫ್ ಅನುಕೂಲ ಆಗ್ಲಿ ಅಂತ ಮಾಡ್ಕೊಟ್ಟಿದೀವಿ. ಏನ್ ಕಂದಾಯ ವಸೂಲಿ ಮಾಡ್ಕೊಂಡ್ ಬಂದಿರೋದು ಅವ್ನ ರೆಕಾರ್ಡ್ಗಳು ಏನೇ ಮಾಡ್ಲಿಕ್ಕೆ ಅವ್ರ ಒಂದು ಕಂಪಾರ್ಟ್ಮೆಂಟ್ ಮಾಡ್ಕೊಟ್ಟಿದೀವಿ. ಜೊತೆಗೆ ಇಷ್ಟು ಸ್ಪೇಷಿಯಸ್ ಸಿಗುತ್ತೆ ಪಬ್ಲಿಕ್ಸ್. ಮತ್ತೆ ನಾವ್ ಇನ್ನೊಂದು ಸ್ಪೆಷಲ್ ಅಂದ್ರೆ ಇಲ್ಲಿ ಗ್ಲಾಸ್ ವ್ಯವಸ್ಥೆ ಮಾಡಿಸಿದ್ವಿ. ಯಾರೇ ಪಬ್ಲಿಕ್ಸ್ ಬಂದ್ರು ಇಲ್ಲಿ ನೀಟಾಗಿ ಏನು ಅಂತ ಬ್ಯಾಂಕ್ ಸಿಸ್ಟಮ್ ತರ ಎಲ್ಲೂ ಸಹ ಈ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಇದೆ ಈ ಸಿಸ್ಟಮ್ಸ್. ಸೊ ನಾವು ಗ್ರಾಮೀಣ ಮಟ್ಟದಲ್ಲೂ ಸಹ ನಾವು ಸಾಫ್ಟ್ವೇರ್ ಲೆಕ್ಕದಲ್ಲಿ ಹೈಟೆಕ್ ಆಗಿ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದ್ರಿಂದ ಈ ಬಿಲ್ಡಿಂಗ್ ಇಷ್ಟು ಅದ್ಭುತವಾಗಿ ಬಂದಿದೆ. ಖಂಡಿತ ಸತ್ಯ. ಸೊ ಬರೀ ಏನು ಸಾಫ್ಟ್ವೇರ್ ಕಂಪ್ನೀಸ್ ಆಗಿರ್ಬೋದು ಜಿಲ್ಲೆ ತಾಲೂಕ್ ಮಟ್ಟದಲ್ಲಿ ಅಷ್ಟೇ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ತಲೆಯಿಂದ ತೆಗಿಬೇಕು. ಗ್ರಾಮೀಣ ಮಟ್ಟದಲ್ಲೂ ಮಾಡ್ಬೋದು. ಅದು ಬಹುಮುಖ್ಯವಾಗಿ ಒಂದು ಸಹಕಾರ ಬೇಕು. ನಾನು ಡೆಡಿಕೇಶನ್ ಆಗಿ ಎಷ್ಟೇ ಕೆಲಸ ಮಾಡಿದ್ರು ನನ್ನ ಜೊತೆಗಿರ್ತಕ್ಕಂಥವ್ರು ಒಂದು ಒಳ್ಳೆ ಬ್ಯಾಕಪ್ ಕೊಡಬೇಕು. ಎಕ್ಸಾಂಪಲ್ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರು, ಸದಸ್ಯರು, ಸ್ಟಾಫ್ಸ್ ಇವರೆಲ್ಲ ಜೊತೆಗಿದ್ರೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ. ಅವರೆಲ್ಲರೂ ಮಾಡ್ಬೇಡ ಅಂದ್ಬಿಟ್ಟು ನಾನೊಬ್ಬ ಎಷ್ಟೇ ಡೆಡಿಕೇಟಿವ್ ಕೆಲಸ ಮಾಡಿದ್ರು ಆಗಲ್ಲ. ಬಟ್ ನಮ್ಮ ಪಂಚಾಯತಿನಲ್ಲಿ ಆಗಿದ್ದು ಅಷ್ಟೂ ಜನ ನಮಗೆ ಸಹಕಾರ ಕೊಟ್ಟಿರೋದ್ರಿಂದ ಕೇವಲ 8 ತಿಂಗಳಲ್ಲಿ ಇಂಥ ಒಂದು ಅದ್ಭುತ ಕಟ್ಟಡವನ್ನು ನಾವು ಕಟ್ಟಿದ್ವಿ. ಕೆಳಗಡೆ ಏನಿದೆ ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟೆ ಸ್ಟಾಫ್ಸ್ದು. ಇನ್ನು ನಾವೀಗ ಮೊದಲನೇ ಮಹಡಿ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಅಲ್ಲಿ ಏನೇನಿದೆ ಅಂತಕ್ಕಂಥದ್ದು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡಿದ್ದೀವಿ ಮೀಟಿಂಗ್ ಹಾಲು. ಅದ್ರ ಜೊತೆಗೆ NRLM ಏನ್ ನಮ್ದು ಒಕ್ಕೂಟ ಇದೆ, ಒಕ್ಕೂಟ ಸದಸ್ಯರಿಗೆ ಒಂದು ಕಚೇರಿ ವ್ಯವಸ್ಥೆ ಮಾಡಿದೀವಿ. ಮತ್ತೆ ಗ್ರಂಥಾಲಯದ ವ್ಯವಸ್ಥೆ ಮಾಡಿದೀವಿ. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಇದೆ, ಅದ್ ನಾನು ಅಲ್ಲಿ ತೋರಿಸಿ ನಿಮ್ಗೆ ಹೇಳ್ತೀನಿ ಏನ್ ವಿಶೇಷ ಇದೆ ಅಂತಂದು. ಸೊ ನೀವ್ ಏನ್ ನೋಡ್ತಾ ಇದೀರಾ ಫಸ್ಟ್ ಫ್ಲೋರ್ ಇದು. ಬನ್ನಿ. ಇದು ನಮ್ಮ ಮೊದಲನೇ ಮಹಡಿಯ ಒಂದು ಮುಖ್ಯ ದ್ವಾರ. ಸೊ ನೀವೀಗ ಏನ್ ಎಂಟ್ರೆನ್ಸ್ ನೋಡ್ತಾ ಇದ್ದೀರಾ, 3 ಕಚೇರಿ ಮಾಡಿದೀವಿ. ಎದುರು ಕಾಣ್ತಕ್ಕಂಥದ್ದು ಗ್ರಂಥಾಲಯ.
ಸೊ ಇಲ್ಲಿ ಕಾಣ್ತಕ್ಕಂಥದ್ದು NRLM ಕಚೇರಿ ಅಂತ ಒಕ್ಕೂಟದ ಸದಸ್ಯರ ಆಫೀಸು. ಇದನ್ನು ಹೊರತುಪಡಿಸಿದ್ರೆ ಈ ಇಡೀ ಬಿಲ್ಡಿಂಗ್ ನ ಒಂದು ಹೈಲೈಟ್ ಏನಪ್ಪಾ ಅಂತಂದ್ರೆ ನಮ್ಮ ಸಭಾಂಗಣ. ಸೊ ಇಲ್ಲಿ ನಾವು ಈ ಸಭಾಂಗಣಕ್ಕೆ ಹೋಗ್ತಾ ಇದೀವಿ, ಬನ್ನಿ. ಚೇರ್ ರೆಡಿ ಹಾಗೆ. ಎಸ್, ಈಗ ನೀವೇನ್ ನೋಡ್ತಾ ಇದ್ದೀರಾ ಇದು ನಮ್ಮ ಗ್ರಾಮ ಪಂಚಾಯತಿಯ ಸಭಾಂಗಣ. ಸೊ ತುಂಬಾ ಕಸ್ಟಮೈಸ್ ಅಲ್ಲಿ, ಸುಮ್ನೆ ಏನೋ ಇದ್ರಲ್ಲಿ ಮಾಡ್ಬೇಕು ಅಂತ ಮಾಡಿಲ್ಲ, ತುಂಬಾ ಡೆಡಿಕೇಟಿವ್ ಆಗಿ, ತುಂಬಾ ಕಸ್ಟಮೈಸ್ ಅಲ್ಲಿ ಪ್ರತಿಯೊಂದು ಮೆಟೀರಿಯಲ್ಸ್, ಇಂಟೀರಿಯರ್ಸ್, ಎಲೆಕ್ಟ್ರಿಫಿಕೇಶನ್ಸ್ ಆಗಿರ್ಬೋದು, ಈವನ್ ಈ POP. ಸೊ ಮೇಲ್ ನೋಡ್ತಾ ಇದ್ದೀರಾ ವುಡ್ಡಿಂದು. ಸೊ ಪ್ರತಿಯೊಂದು ತುಂಬಾ ಕಸ್ಟಮೈಸ್ ಆಗಿ, ತುಂಬಾ ಸೆಲೆಕ್ಟಿವ್ ಆಗಿ ತಗೊಂಡ್ ಮಾಡಿರ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ನೀವೇನಿಲ್ಲ ಬ್ಯಾಕ್ ಡ್ರಾಪ್ ನೋಡ್ತಾ ಇದ್ದೀರಾ. ಸೊ ಇದರ ಕಲ್ಪನೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ EO ಹರೀಶ್ ಸರ್ ಅವರು. ಆಕ್ಚುಲಿ ಈ ತರ ಬಂದ್ರೆ ಚೆನ್ನಾಗಿರುತ್ತೆ. ನಾವು ಆಕ್ಚುಲಿ ಪ್ಲೇನ್ ಮಾಡ್ಕೊಂಡಿದ್ವಿ, ರೈಟಿಂಗ್ ಅಲ್ಲಿ ಬರೆಸ್ಬೇಕು ಅಂತ ಇತ್ತು. ಅವ್ರಿಲ್ಲ, ಈ ತರ ಮಾಡ್ಸು, ಗ್ರಾಮ ಸ್ವರಾಜ್, ಗ್ರಾಮ ಸಭೆಯೇ ಗ್ರಾಮ ಸ್ವರಾಜ್ಯದ ಉಸಿರು ಅಂತ ಒಂದು ಟ್ಯಾಗ್ ಲೈನ್ ಮಾಡ್ಕೊಟ್ಟು ಈ ತರನೇ ಮಾಡ್ಸಿ ಅಂತಂದು ಹೇಳಿದ್ರು. ಸೊ ಹಾಗಾಗಿ ಅವರ ಒಂದು ಮಾರ್ಗದರ್ಶನದ ಮೇಲೆ ಈ ಡಿಸೈನ್ ನಾವು ಸೆಟ್ ಮಾಡಿದ್ವಿ. ಇದಾದ್ಮೇಲೆ ಸೊ ಏನೆಲ್ಲ ಪೋಡಿಯಂ ಮೈಕ್ ವ್ಯವಸ್ಥೆ ಮಾಡಿದೀವಿ. ಅದಕ್ಕೆ ನಾವು ಹೇಳಿದ್ವಿ ಒಂಥರ ಹೈಟೆಕ್, ಗ್ರಾಮ ಕುಗ್ರಾಮ ಆದ್ರೂ ಸಹ ಹೈಟೆಕ್ ಪಂಚಾಯತಿ ಆಗಿರ್ಬೇಕು ಅಂತ ಕಾರಣಕ್ಕೆ ಸೊ ನಾವು ಇಲ್ಲಿ ಮೈಕ್ ವ್ಯವಸ್ಥೆ ಮಾಡಿದ್ದೀವಿ. ಸೊ ಎಲ್ಲ ವೈರ್ಲೆಸ್ ಮೈಕ್ ವ್ಯವಸ್ಥೆ. ಈ ತರ ವ್ಯವಸ್ಥೆನ ಬಹುಶಃ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪ್ರಮುಖವಾದ ಇಲಾಖೆ ಒಳಗೆ ನೋಡ್ಬೋದು ನಾವು ಅಷ್ಟೇ. ಬಟ್ ಇಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಸಹ ಒಂದು ಹೈಟೆಕ್ ಸ್ಪರ್ಶ ಆ ರೀತಿನಲ್ಲಿ ಫೀಲ್ ಆಗ್ಬೇಕು ಅನ್ನೋ ಕಾರಣದಲ್ಲಿ ಮಾಡ್ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಚೇರ್ಸು ಅಷ್ಟೇನೆ ತುಂಬಾ ಸ್ಪೆಷಲ್, ವಿಶೇಷವಾದ ಚೇರ್ಗಳಿವು. ಸೊ ತುಂಬಾ ಕಸ್ಟಮೈಸ್ ಮಾಡಿ, ಸೆಲೆಕ್ಟಿವ್ ಮಾಡಿ, ಇವೇ ಬೇಕು ಅಂತ ಕಾದು ತಂದಿರ್ತಕ್ಕಂಥ ಚೇರು. ಸೊ ನಮ್ಮಲ್ಲೇನು 19 ಜನ ಸದಸ್ಯರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ಚೇರ್ ವ್ಯವಸ್ಥೆ ಮಾಡಿದೀವಿ. ಮತ್ತೆ ವಾಲ್ಗೆ ಮ್ಯಾಚ್ ಆಗ್ತಕ್ಕಂಥ ಡಿಸೆಂಟ್ ಕರ್ಟೈನ್ಸ್ ಆಗಿರ್ಬೋದು. ಸೊ ಮತ್ತೆ ಇಲ್ಲಿ ನಾವು CC ಕ್ಯಾಮ್ರಕ್ಕೆಲ್ಲ ಪ್ರಾವಿಷನ್ ಮಾಡ್ಕೊಂಡಿದೀವಿ. ಸೊ ಉತ್ತಮವಾದಂತ ಒಂದು ಇಂಟೀರಿಯರ್ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ವಿ. ಇದು ನೋಡ್ತಾ ಇರ್ಬೋದು, ಇಲ್ಲಿ ಮೇಲ್ ಕಾಣ್ತಿರ್ತಕ್ಕಂಥದ್ದು ಆಕ್ಚುಲಿ ಇಟ್ ಫೀಲ್ಸ್ ಲೈಕ್ ಎ ವುಡ್ ಅಂತ, ವುಡ್ ವರ್ಕ್ ಇಂದು. ಅದು ಆಕ್ಚುಲಿ ವುಡ್ ವರ್ಕ್ ಅಲ್ಲ, ಅದು POP ನಲ್ಲಿ ಸೆರಾ ಬೋರ್ಡ್ ಅಲ್ಲಿ ಮಿಕ್ಸ್ ಮಾಡಿ ಮಾಡ್ತಿರ್ತಕ್ಕಂಥದ್ದು. ಬಹುತೇಕ ಕಚೇರಿಗಳಿಗೆ ಈ ತರ ಡಿಸೈನ್ಸ್ ಕಡಿಮೆನೇ ಇರುತ್ತೆ, ಎಲ್ಲ ಹೋಮ್ ಇಂಟೀರಿಯರ್ಸ್ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಬಟ್ ನಮ್ ಕಚೇರಿ ತುಂಬಾ ಅಷ್ಟೇ ನೀಟಾಗಿ ಬರ್ಲಿ ಅನ್ನೋ ಕಾರಣಕ್ಕೆ ಸ್ಪೆಸಿಫೈಡ್ ಮಾಡ್ಬಿಟ್ಟು ನಾವು ಸೆರಾ ಬೋರ್ಡ್ಸ್ ನ ಸೀಲ್ ಮಾಡ್ತಿರ್ತಕ್ಕಂಥದ್ದು. ಸೊ ಮತ್ತೆ ನೀವ್ ಏನಿಲ್ಲ ಇಂಟೀರಿಯರ್ಸ್ ವುಡ್ ವರ್ಕ್ಸ್ ನೋಡ್ತಾ ಇದೀವಿ, ಇದು ಯಾವ್ದು ಮ್ಯಾನ್ಯುಯಲಿ ಮಾಡಿದ್ದಲ್ಲ, ಇದೆಲ್ಲ ಬೆಂಗಳೂರು ಫ್ಯಾಕ್ಟರಿ ಸೆಟ್ಟಿಂಗ್. ಸುಂಕದಕಟ್ಟಿನಲ್ಲಿ ನಮ್ಮ ಸ್ನೇಹಿತರದೇ ಒಂದು ಫ್ಯಾಕ್ಟರಿ ಇರೋದ್ರಿಂದ ಸೊ ನಾವ್ ಅಲ್ಲಿ ಖುದ್ದು ಹೋಗಿ ಮಾತಾಡಿ ಬೆಂಗಳೂರವ್ರನ್ನೇ ಕರ್ಸ್ಬಿಟ್ಟು, ಪ್ರೊಫೆಷನಲಿಸ್ಟ್ ಅವರೆಲ್ಲರನ್ನು ಅವ್ರನ್ನೇ ಕರ್ಸಿ ಮಾಡಿರ್ತಕ್ಕಂಥ ವುಡ್ ವರ್ಕ್. ಹಂಗಾಗಿ ಅಷ್ಟು ಡೀಸೆಂಟ್ ಆಗಿ ತುಂಬಾ ಶೈನ್ಫುಲ್ ಆಗಿ ಬಂದಿರತಕ್ಕಂಥದ್ದು ಇಂಟೀರಿಯರ್ಸ್. ಅದಕ್ಕೆ ಮ್ಯಾಚ್ ಆಗೋ ರೀತಿನಲ್ಲಿ ನಾವು ಚೇರ್ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ದೀವಿ. ಸೊ ಒಂದು ಅದ್ಭುತವಾದ ಕಟ್ಟಡ ಕಟ್ಟಿರ್ತಕ್ಕಂಥದ್ದು ನನ್ಗೆ ಎಷ್ಟು ತೃಪ್ತಿ ಇದೆಯೋ, ಇದ್ರ ಜೊತೆಗೆ ನನಗೆ ಬೆನ್ನೆಲುಬಾಗಿ ಸೊ ಡೇ 1 ಇಂದಲೂ ಸೊ ಅವರು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ನನ್ನ ಜೊತೆಗೆ ಇಲ್ದಲೇ ಇದ್ರು ಸಹ ನನಗೆ ತುಂಬಾ ಬ್ಯಾಕ್ ಡ್ರಾಪ್ ಅಲ್ಲಿ ವರ್ಕ್ ಮಾಡಿರ್ತಕ್ಕಂಥದ್ದು ನಮ್ಮ ಭಾಗದ ಜನಪ್ರಿಯ ಶಾಸಕರಾದಂತ ಶ್ರೀಯುತ ಡಾಕ್ಟರ್ TG ಜಯಚಂದ್ರ ಸಾಹೇಬರು. ಮತ್ತೆ ನನಗೆ ಹಂತ ಹಂತದಲ್ಲೂ ಸಹ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀಯುತ ಪ್ರಭು ಸಾಹೇಬರು, ಅವರು ಸಹ ಎಲ್ಲೇ ಸಿಕ್ಕಿದ್ರು ಫಸ್ಟ್ ಕೇಳ್ತಿದ್ದು ಬಿಲ್ಡಿಂಗ್ ಎಲ್ಲಿವರೆಗೂ ಬಂತು, ಫೋಟೋಸ್ ಕಳ್ಸು, ಯಾವ ತರ ಮಾಡಿದ್ಯಾ, ಇನ್ನೂ ಹಿಂಗ್ ಮಾಡ್ಬೋದು ಅಂತಂದು. ಅದ್ರ ನೆಕ್ಸ್ಟ್ ಪ್ರೇರೇಪಕರು ಅಂತಂದ್ರೆ ನಮ್ಮ ತಾಲೂಕಿಗೆ ಹೊಸದಾಗಿ ಬಂದಿರತಕ್ಕಂತ ಸಚ್ ಎ ಜೆಂಟ್ಲ್ಮ್ಯಾನ್ ಶ್ರೀ ಹರೀಶ್ ಅವರು. ಸೊ ಅವ್ರಿಗೂ ಅಷ್ಟೇ ತುಂಬಾ ಡೆಡಿಕೇಟಿವ್ ಪರ್ಸನ್. ಇದು ನಂದು TP ಅಷ್ಟೇ ನಂದು ಅನ್ನೋದಲ್ಲ, ಈಗ ಅವರು ಅಷ್ಟೇ ಅವ್ರ ಚೇಂಬರ್ನು ಸಹ ಅಷ್ಟೇ ನೀಟಾಗಿ ಮಾಡ್ಕೊಂಡಿದ್ದಾರೆ. ಸೊ ಅದೇ ತರ ನಮ್ಮ ಪಂಚಾಯತಿಗೂ ಸಹ ಅವ್ರದ್ದು ಕಾಣಿಕೆ ತುಂಬಾ ಇದೆ. ಸೊ ಈ ಸಂದರ್ಭದಲ್ಲಿ ನಾನು ನಮ್ಮ ಮೂವರ್ನು ತುಂಬಾ ಆತ್ಮೀಯವಾಗಿ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊತಾ ಇದ್ದೆ. ನಾನು ಅವಾಗ್ಲೇ ಹೇಳ್ದಂಗೆ ನಮ್ಮ ಕಚೇರಿಯ ಈ ಕಟ್ಟಡದ ಮತ್ತೊಂದು ವಿಶೇಷತೆ ಬಹುಶಃ ಜಿಲ್ಲೆನಲ್ಲೂ ಇಲ್ಲ ಅನ್ಸ್ಕೊಂಡಿದೀನಿ. ಏನಪ್ಪಾ ಅಂತಂದ್ರೆ ಎಲ್ಲಾ ಇಲಾಖೆಗಳಿಗೂ ಮದರ್ ಇಲಾಖೆ ಅಂತ ಅಂದ್ಬಿಟ್ಟು ನಾವು ಕಂದಾಯ ಇಲಾಖೆ ಹೇಳ್ತಿದ್ವಿ. ಬಟ್ ಆ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಏನು ವಿಲೇಜ್ ಅಕೌಂಟೆಂಟ್ಸ್ ಅಂತ ಏನ್ ಕರಿತೀವಿ, ಅವರು ಕಳೆದ ಒಂದ್ 2-3 ತಿಂಗಳಿಂದ ಸ್ಟ್ರೈಕ್ ಮಾಡಿರು. ನಮ್ಗೆ ನಮ್ದೇ ಆದಂತಹ ಒಂದು ಕಚೇರಿನೂ ಸಹ ನಮ್ಗಿಲ್ಲ, ಕಚೇರಿ ವ್ಯವಸ್ಥೆ ಮಾಡ್ಕೊಡಿ ಅಂತ ಸ್ಟ್ರೈಕ್ ಮಾಡ್ತಾ ಇದ್ರು. ನಾವು ಅದಕ್ಕೋಸ್ಕರ ಪ್ರೀ ಪ್ಲಾನ್ಡ್ ಬಿಫೋರ್ ಈ ಪ್ಲಾನ್ ಮಾಡುವಾಗ್ಲೇನೆ ಸೊ ಅವರು ಸಹ ನಮ್ಮ ಇಲಾಖೆ ವ್ಯಾಪ್ತಿನಾಗೆ ಬರೋದ್ರಿಂದ ಜನಗಳಿಗೆ ಅನುಕೂಲ ಆಗ್ಲಿ ಅಂದ್ಬಿಟ್ಟು ಈ ಬಿಲ್ಡಿಂಗ್ ಅಲ್ಲಿ ಅವ್ರಿಗೂ ಸಹ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದೀವಿ. ಸೊ ಕಂದಾಯ ಇಲಾಖೆಗೆ ಅಂತಲೇ ತಹಶೀಲ್ದಾರ್ ಆಗಿರ್ಬೋದು, RI ಆಗಿರ್ಬೋದು, ಇಲ್ಲಿರೋ VAಗಳು 3 ಜನ ಬರ್ತಾರೆ. ಅವ್ರು ಸುಮಾರು ಸಲ ಹೇಳ್ತಾ ಇದ್ರು ನಿಮ್ ಬಿಲ್ಡಿಂಗ್ ಅಲ್ಲಿ ಪ್ರಾವಿಷನ್ ಮಾಡಿ, ನಿಮ್ದೇ ಮಾದರಿ ಆಗ್ಲಿ, ಎಲ್ಲೂ ಸಹ ನಮ್ಮ ತಾಲೂಕಿನಲ್ಲಿಲ್ಲ, ಅಟ್ಲೀಸ್ಟ್ ನೀವು ಮಾಡಿಸ್ಕೊಟ್ರೆ ಅದನ್ನ ಮಾಡೆಲ್ ಆಗಿ ತಗೊಂಡು ಬೇರೆಯವ್ರು ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಸೊ ಅವ್ರಿಗೂ ಸಹ ನಾವು ಗೌರವ ಕೊಟ್ಟು ನಮ್ಮ ಬಿಲ್ಡಿಂಗ್ ಅಲ್ಲಿ ಕಂದಾಯ ಇಲಾಖೆನ ವ್ಯವಸ್ಥೆ ಮಾಡಿದ್ದೀವಿ. ನನ್ನ ಪಂಚಾಯತಿ ವ್ಯಾಪ್ತಿನಲ್ಲಿ 3 ಸರ್ಕಲ್ ಬರ್ತವೆ.
ರತ್ನಸುಂದರ ವೃತ್ತ, ಗುಳಿಗೆನಹಳ್ಳಿ ವೃತ್ತ ಮತ್ತೆ ದೊಡ್ಡಗುಳ ವೃತ್ತ ಅಂತ. ಸೊ 3 ಜನಕ್ಕೂ ಸಹ ಅನುಕೂಲ ಆಗ್ಲಿ ಅಂತ ಏನ್ ನೀವ್ ನೋಡ್ತಾ ಇದ್ದೀರಾ ಎಂಟೈರ್ ಪೋರ್ಷನ್ಸ್ 3 ಪಾರ್ಟಿಷನ್ಸ್ ನ ಅವ್ರಿಗೆ ಮಾಡಿಸ್ಕೊಟ್ಟಿದೀವಿ. ಸೊ ಅವ್ರು ಎನಿ ಟೈಮ್ ಬಂದು ಇದನ್ನ ಬಳಕೆ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕೋ ವರ್ಕ್ ಮಾಡ್ಕೊಂಡು ಹೋಗ್ಬೋದು, ಆ ವ್ಯವಸ್ಥೆನ ನಾವು ಮಾಡ್ಕೊಟ್ಟಿದೀವಿ. ಯಾಕೆ ಪಾಪ ಅವರು ಯಾವ್ದೋ ಸ್ಕೂಲ್ ಹತ್ರನೋ ಯಾರೋ ಮನೆ ಹತ್ರನೋ ಕೂತು ಕೆಲಸ ಮಾಡ್ಕೊಂಡು ಹೋಗ್ಬೇಕಿತ್ತು. ಬಟ್ ಈಗ ಇಲಾಖೆನಲ್ಲಿ ಇಲ್ಲೇ ಇರೋದ್ರಿಂದ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ, ಅವರು ಸಹ ಒಂದು ನನ್ಗೆ ಅಂತ ಅಂದ್ಬಿಟ್ಟು ಒಂದು ಕಚೇರಿ ಇದೆಯಲ್ಲ ಒಂದು ಭಾವನೆ ಮೂಡುತ್ತೆ ಅನ್ನೋ ನಿಟ್ಟಲ್ಲಿ ಈ ಪಂಚಾಯತಿನಲ್ಲಿ ನಾವು ಅದೊಂದು ವ್ಯವಸ್ಥೆ ಮಾಡ್ಕೊಟ್ಟಿದೀವಿ. ಸ್ಪೇಷಿಯಸ್ ಅಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಡಿಜಿಟಲ್ ಲೈಬ್ರರಿ. ಸೊ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ ಏನು ಡಿಜಿಟಲ್ ಗ್ರಂಥಾಲಯಗಳು ಪ್ರಾರಂಭ ಆಗ್ತಿದಾವೆ. ಸೊ ಅದಕ್ಕೆ ನಾವು ಮಾಡ್ತಿರ್ತಕ್ಕಂಥದ್ದು ಇದು. ಸೊ ಇನಾಗ್ರೇಷನ್ ಆದ ನಂತರ ಇಲ್ಲಿ ಡಿಜಿಟಲ್ ಗ್ರಂಥಾಲಯಕ್ಕೆ ಏನೇನು ವ್ಯವಸ್ಥೆ ಮಾಡ್ಬೇಕೋ ಅಷ್ಟು ವ್ಯವಸ್ಥೆ ನಾವಿಲ್ಲಿ ಮಾಡ್ಕೊಡ್ತೀವಿ. ಇಲ್ಲೊಬ್ರು ಗ್ರಂಥಪಾಲಕರು ಇರೋದ್ರಿಂದ ಎಂಟೈರ್ ಸ್ಪೇಸ್ ನ ನಾವು ಅವ್ರಿಗೆ ಯೂಸ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ನಮಸ್ತೆ ಎಲ್ಲರಿಗೂ. ಇವತ್ತು ಅಂದರೆ ದಿನಾಂಕ 16/4/2025 ನಮ್ಮ ನೂತನ ರತ್ನಸುಂದರ ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ, ಲೋಕಾರ್ಪಣೆ ಆಗ್ತಾ ಇದೆ. ಅಂದರೆ ಗಾಂಧೀಜಿ ಕಂಡ ಕನಸು ನನಸಾಗ್ತಾ ಇದೆ. ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಅಂದರೆ ಹಳ್ಳಿ ಮಟ್ಟದಲ್ಲಿ ಒಂದು ಪಂಚಾಯಿತಿ ಭವ್ಯ ಬಂಗಲೆ. ಅಂದರೆ ನಾವು ವಿಧಾನಸೌಧ ಮಾತ್ರ ನೋಡ್ತಾ ಇದ್ವಿ ಭವ್ಯ ಬಂಗಲೆ ಅಂತ, ಜಿಲ್ಲಾ ಪಂಚಾಯಿತಿಗಳು ನೋಡ್ತಾ ಇದ್ವಿ. ಆದರೆ ನಮ್ಮ ಗ್ರಾಮ ಪಂಚಾಯತಿನೂ ಸಮೇತ ಒಂದು ಭವ್ಯ ಮಟ್ಟದ ಭವ್ಯ ಬಂಗಲೆ ನಿರ್ಮಾಣ ಆಗ್ತಾ ಇದೆ. ಆ ಭವ್ಯ ಬಂಗಲದ ನಿರ್ಮಾಣದ ಜೊತೆ ಜನರ ಕಷ್ಟ ನಷ್ಟಕ್ಕೂ ಸಮೇತ ಒಂದು ಒಳ್ಳೆ ಜನರ ಕಷ್ಟ ನೋವುಗಳಿಗೂ ಸಮೇತ ನಮ್ಮ ರತ್ನಸುಂದರ ಗ್ರಾಮ ಪಂಚಾಯತಿ ಸ್ಪಂದಿಸಿದೆ. ಹಾಗೆ ಎಲ್ಲ ಈ 5 ವರ್ಷದಲ್ಲಿ ನಾನು ಫಸ್ಟ್ ಟೈಮ್ ಜನಪ್ರತಿನಿಧಿಯಾಗಿರೋದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ, ನಾನು ರತ್ನಸುಂದರ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು, ಈಗ ಆಲ್ರೆಡಿ ಉಪಾಧ್ಯಕ್ಷರು. ನಮ್ಮ ಈ ಭವ್ಯ ಬಂಗಲೆ ಏನು ದೊಡ್ಡ ಮಟ್ಟದ ಬಂಗಲೆ ಅಂತ ಕೇಳ್ತಿದ್ರಲ್ಲ, ಇದು ಸಹಕಾರ ಪೂರ್ಣಗೊಳ್ಳೋದಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ CEO ಸರ್ ಆಗಿರ್ಬೋದು, ನಮ್ಮ MLA ಸಾಹೇಬರಾಗಿರ್ಬೋದು, ನಮ್ಮ ಚಿದಾನಂದ ಸಾಹೇಬರಾಗಿರ್ಬೋದು. ಯಾಕೆಂದರೆ ಒಂದು ಸರ್ಕಾರಿ ಕಟ್ಟಡ ಭವ್ಯ ಬಂಗಲೆ ಬರೋದಕ್ಕೆ ಕೆಲವು ಪ್ರತಿನಿಧಿಗಳ ಪ್ರೋತ್ಸಾಹ ಜಾಸ್ತಿ ಇರುತ್ತೆ. ಅದರಲ್ಲೂ ನಮ್ಮ 19 ಜನ ಮೆಂಬರ್ ಇದ್ದಾರಲ್ಲ, ನೀವು ನಂಬ್ತೀರ ಹೆಂಗೆ, ಎಲ್ಲ ಪಂಚಾಯತಿಲಿ ಒಬ್ಬೊಬ್ಬ ಮೆಂಬರು ಒಂದೊಂದು ಥರ ಮಾತಾಡ್ತಾರೆ. ಆದರೆ ಫಸ್ಟ್ ಟೈಮು ನಮ್ಮ ಗ್ರಾಮ ಪಂಚಾಯತಿಲಿ ಈ ಥರ ಭವ್ಯ ಬಂಗಲೆ ಕಟ್ಟಬೇಕು ಅಂತ ಅಂದಾಗ ಏನೂ ಮಾತಾಡ್ದಂಗೆ ಎಲ್ಲರ ಸಹಕಾರ ಬಹು ಮುಖ್ಯ ಆಗಿತ್ತು. 18 ಜನ, ನಾನು ಸೇರಿ 19 ಜನ ಸೇರಿ ಇವತ್ತು ಭವ್ಯ ಬಂಗಲೆ ನಿರ್ಮಾಣ ಮಾಡಿದ್ದೀವಿ. ಇದಕ್ಕೆ ಸಹಕಾರ ಎಲ್ಲರೂ ಹೇಳ್ತಾರೆ, ಆ ಭವ್ಯ ಬಂಗಲೆ ಮಾಡೋದಿದ್ದು ಯಾರಪ್ಪ ಇಂಜಿನಿಯರು ಅಂತ ಕೇಳ್ತಾರೆ. ನೀವು ನಂಬ್ತೀರ ಹೆಂಗೋ, ನಮ್ಮ NREG ಇಂಜಿನಿಯರ್ ಇದ್ರಲ್ಲ, ಆ ಇಂಜಿನಿಯರು ಮತ್ತು ನಮ್ಮ PDO ಇಬ್ಬರು ಸೇರಿ ಆ ಭವ್ಯ ಬಂಗಲೆ ನಿರ್ಮಾಣ ಮಾಡಿದ್ದಾರೆ. ಇದೇ 16ನೇ ತಾರೀಕು ಉದ್ಘಾಟನೆ ಆಗ್ತಿದೆ. ದಯವಿಟ್ಟು ಪ್ರತಿಯೊಬ್ಬರು ಬನ್ನಿ, ಯಾಕೆಂದರೆ ಸರ್ಕಾರಿ ಕಟ್ಟಡನ ಈ ರೀತಿಯೂ ಕಟ್ಬೋದು ಅಂತ ಅಂದು ನಾವು ತೋರಿಸ್ಕೊಟ್ಟಿದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಬನ್ನಿ. 16ನೇ ತಾರೀಕು ಉದ್ಘಾಟನೆ ಆಗೋದಕ್ಕೆ ನಿಮ್ಮ ಸಹಕಾರ ಬಹು ಮುಖ್ಯವಾಗಿದೆ. ಪ್ರತಿಯೊಬ್ಬರು ಬನ್ನಿ ಸರ್. ಸೊ ಫೈನಲಿ ಇಂಥ ಒಂದು ಅದ್ಭುತವಾದ ಕಟ್ಟಡ ಕಟ್ಟಲಿಕ್ಕೆ ನನಗೇನು ಆಗ್ಲೇ ಹೇಳಿದೆ, ಒಂದು ಬ್ಯಾಕಪ್ಸ್ ಬೇಕಿತ್ತು, ನನಗೆ ಒಂದು ಸಪೋರ್ಟಿವ್ ಆಗಬೇಕಿತ್ತು ಬ್ಯಾಕ್ ಎಂಡ್ ಇಂದ. ಆ ನಿಟ್ಟಿನಲ್ಲಿ ಬಹು ಮುಖ್ಯವಾಗಿ ಈ ಪಂಚಾಯತಿಗೆ, ಯಾವುದೇ ಗ್ರಾಮ ಪಂಚಾಯತಿಗೆ ಮೊದಲನೇದಾಗಿ ಪ್ರಧಾನರು ಅಂತಂದ್ರೆ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಆ ನಿಟ್ಟಿನಲ್ಲಿ ಸೊ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಶ್ರೀಮತಿ ನಿಂಗಮ್ಮ ಅವರು, ಸೊ ಅವ್ರ ಮನೆಯವರು ನನಗೆ ಫಸ್ಟ್ ಇಂದ ಕೊನೆವರೆಗೂ ಒಂದು ಹಂತದಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ಅವ್ರಿಗೆ ನಮ್ ಜೊತೆಲಿ ಇದ್ದಾರೆ, ಅವ್ರನ್ನ ಕರಿತಾ ಇದ್ದೀನಿ, ಬನ್ರಿ. ಇವರು ನಮ್ಮ ಅಧ್ಯಕ್ಷರು, ಅವ್ರ ಮನೆಯವರು ಶ್ರೀರಂಗಪ್ಪ ಅಂತಂದು. ಸೊ ಕಳೆದ 8 ತಿಂಗಳ ಅವಧಿಯಲ್ಲೂ ಸಹ ನನ್ನ ಜೊತೆಗಿದ್ದು ಈ ಬಿಲ್ಡಿಂಗ್ ಏನೇನ್ ಆಗ್ಬೇಕು ಅಷ್ಟಕ್ಕೂ ಬ್ಯಾಕಪ್ ಇಂದ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಮೊದಲನೇದಾಗಿ ನಮ್ಮ ಸೆಕ್ರೆಟರಿ ಶರೀಫ್ ಅಂತ, ಬನ್ರಿ. ಸೊ ಇವರು ಕಳೆದ 4-5 ತಿಂಗಳ ಹಿಂದೆ ಪ್ರಮೋಷನ್ ಆಗಿ ವರ್ಗಾವಣೆ ಆಗಿ ಬಂದಿದ್ದಾರೆ ನಮ್ಮ ಪಂಚಾಯತಿಗೆ. ಸೊ ಹಂಗಾಗಿ ಅವರು ಸಹ ಈ ಬಿಲ್ಡಿಂಗ್ ನಲ್ಲಿ, ಸೊ ಈಗ ನನ್ನ 2ನೇ ಸ್ಥಾನ ಅವರೇ ಇಲ್ಲಿ ಪಂಚಾಯತಿ ಒಳಗೆ. PDOs ಬಿಟ್ರೆ ಸೆಕ್ರೆಟರಿಸ್ ಇರ್ತಾರೆ, ಹಂಗಾಗಿ ನನ್ನ ಜಾಗವನ್ನು ಅವರೇ ಫಿಲ್ ಅಪ್ ಮಾಡಿದ್ದು. ಹಾಗಾಗಿ ಅವ್ರದ್ದು ಸಹಕಾರ ತುಂಬಾ ಇದೆ. ನಂತರ ನಮ್ಮ ಕಂಪ್ಯೂಟರ್ DO ದಿಲೀಪ್ ಅಂತಂದು. ಸೊ ಇವ್ರು ನಮ್ಮ ಇಂಜಿನಿಯರ್ ಜೊತೆಗೆ ಆಕ್ಚುಲಿ ಇದನ್ನ NREG ನಲ್ಲಿ ಮಾಡಿದೀವಿ ನಾವು. ಅದನ್ನ ನಾನು ಹೇಳ್ಬಿಡ್ತೀನಿ ಒಂದೇ ಸಲ. ಸುಮಾರು 75-80 ಲಕ್ಷ ರು ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥ ಈ ಕಟ್ಟಡ. ಈ ಕಟ್ಟಡದಲ್ಲಿ ನಾವು NREG ನಲ್ಲಿ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಅನುದಾನ, ಪ್ಲಸ್ ನಮ್ಮ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ 15ನೇ ಹಣಕಾಸು ಯೋಜನೆ ಅನುದಾನ, ಪ್ಲಸ್ ಸ್ವಂತ ಸಂಪನ್ಮೂಲ ಜೊತೆಗೆ. ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಎಕ್ಸ್ಟ್ರಾ ದುಡ್ಡು ನಮ್ಗೆ ಏನಾದ್ರೂ ಇಷ್ಟು ಅದ್ಭುತವಾಗಿ ಬಂದಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯವಾದ ಕಾರಣ ನಮ್ಮ ಪಂಚಾಯತಿ ಉಪಾಧ್ಯಕ್ಷ ಆದಂತ ಶ್ರೀಯುತ ಜೀನಿ ಸಂಸ್ಥಾಪಕರಾದ ದಿಲೀಪ್ ಕುಮಾರ್ ಅವರು ಡೇ 1 ಇಂದ ಇದು ತುಂಬಾ ನಮ್ಗೆ ಆರ್ಥಿಕವಾಗಿ ತುಂಬಾ ಸಹಾಯ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಅವ್ರು ನೆನ್ಸ್ಕೋಬೇಕು, ಅವ್ರು ಇವತ್ತಿಲ್ಲ. ಸೊ ಬರ್ರಕ್ ಹೇಳಿದ್ದೆ, ಬನ್ನಿ ಸರ್ ಅಂತ, ಅವ್ರ ಕೆಲ್ಸದ ಮೇಲೆ ಹೋಗ್ತೀನಿ ಅಂತ ಹೇಳಿದ್ರು. ಅವ್ರ ಸಹಕಾರ ಬಹು ಮುಖ್ಯವಾಗಿದೆ. ಅದರ ನಂತರ ನಮ್ಮ ಸ್ಟಾಫ್ಸ್
ನಾನು ಹೇಳ್ತಿದ್ದೀನಿ. ಸೊ ಇಲ್ಲಿ ಗಾರೆಯರ್ ಕೆಲಸ ಜೊತೆಗೆ ಇವರು ಸಹ ಅಷ್ಟೇ ಶ್ರಮ ಪಟ್ಟಿದ್ದಾರೆ, ಕ್ಯೂರಿಂಗ್ ಮಾಡಿದ್ದಾರೆ ಬೇಸಿಂದಲ್ಲೂ. ಸೊ ನೆಕ್ಸ್ಟ್ ನಮ್ಮ ಕರಿತೀನಿ ದಿನೇಶ್ ವಾಟರ್ ಮ್ಯಾನ್ ಅಂತ, ರಾಘವೇಂದ್ರ ಅವರು ಸಹ ವಾಟರ್ ಮ್ಯಾನ್, ರಾಜು ವಾಟರ್ ಮ್ಯಾನ್ಸ್, ಪ್ರಕಾಶ್ ಬನ್ನಿ ಕಡೆ, ಈರಣ್ಣ ವಾಟರ್ ಮ್ಯಾನ್ಸ್, ಮತ್ತೆ ನಮ್ಮ ಮುಖಂಡರು ಇಲ್ಲೇ ಪಬ್ಲಿಕ್ಸ್ ಚಂದ್ರು ಬನ್ನಿ. ಸೊ ಈ ಬಿಲ್ಡಿಂಗ್ ನ ಫಸ್ಟ್ ಹಳೆ ಬಿಲ್ಡಿಂಗ್ ನ ಕೆಡವಿಕ್ಕಿದ್ದ ಏಕೈಕ ಪುರುಷ ನಮ್ಮ ಚಂದ್ರು. ಯಾಕಂದ್ರೆ ತುಂಬಾ ದುರಸ್ತಿ ಅಂತದಾಗಿದ್ದಾಗ ಅದನ್ನ ಅವ್ರ ಕಡೆಯಿಂದಲೇ ಉದ್ಘಾಟನೆ ಮಾಡಿಸಿದ್ದು ಬಿಲ್ಡಿಂಗ್ ತೆಗಿಲಿಕ್ಕೆ. ಸೊ ಇಷ್ಟು ಜನ ಇನ್ನೂ ಇದಾರೆ ಅವ್ರು ಇವತ್ತು ಕೆಲವು ಎಲ್ಲರೂ ಊರಲ್ಲಿ ವಾಟರ್ ಮ್ಯಾನ್ಸ್ ಕೆಲಸ ಮಾಡ್ತಿದ್ದಾರೆ. ಸೊ ನಿಜಕ್ಕೂ ಹೇಳಿದ್ನಲ್ಲ, ನನ್ಗೆ ಇವ್ರ ಸಹಕಾರ ಇಲ್ಲ ಅಂತಂದ್ರೆ ಚಾನ್ಸೇ ಇಲ್ಲ. ಫೈನಾನ್ಷಿಯಲ್ ಮ್ಯಾಟರ್ ಆಗಿರ್ಬೋದು, ಅದು ಒಂದ್ ಪೋರ್ಷನ್, ಅದು ಆರ್ಥಿಕ ಸಹಕಾರ ಕೊಡೋದು, ಜೊತೆಗೆ ಎಲ್ಲಾ ರೀತಿಯಲ್ಲೂ ಸಹಕಾರನ ಡೇ ಒನ್ ಇಂದ ಇಲ್ಲಿವರೆಗೂ ನಮ್ಮ ಹುಡುಗರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲಾ ವಿಚಾರದಾಗೂ. ಸೊ ನಾನು ಮತ್ತೊಮ್ಮೆ ಅವರಿಗೆ ನನ್ನ ಪರ ವೈಯಕ್ತಿಕವಾಗಿ ಇನ್ನೊಮ್ಮೆ ತುಂಬ ಹೃದಯ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ಬಿಲ್ ಕಲೆಕ್ಟರ್ನು ಇಲ್ಲ, ಆತನೂ ಸಹ ಹುಡುಗರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿಸಿದ್ದಾರೆ. ನಮ್ಮ ಎಸ್ ಟಿ ಅವ್ರು ಇರ್ಬೋದು, ಕೆಲವು ವಾಟರ್ ಮ್ಯಾನ್ಸ್ ಇರ್ಬೋದು. ಇಲ್ಲಿ ನಾನು ಹೇಳಿದ್ನಲ್ವಾ, ಇವ್ರಿಗೆಲ್ಲ ಟೈಮ್ ಟೇಬಲ್ ಹಾಕಿ ಕೊಟ್ಬಿಟ್ಟಿದೀವಿ ನಾವು, ಡೈಲಿ ಇಬ್ಬಿಬ್ರು 2 to 3 times ಕ್ಯೂರಿಂಗ್ ಮಾಡ್ಬೇಕು ಅಂತಂದು. ಹಂಗಾಗಿ ಬಿಲ್ಡಿಂಗ್ ಅಷ್ಟೇ ಗುಣಮಟ್ಟವಾಗಿ ನಾವು ಕಟ್ಟಿದೀವಿ, ಎಲ್ಲೂ ಸಹ ರಾಜಿ ಆಗಕ್ಕಿಲ್ಲ ಮೆಟೀರಿಯಲ್ ವಿಚಾರದಾಗೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಅಷ್ಟು ಸ್ಟಾಫ್ಸ್ ನಾನು ಅಭಿನಂದನೆ ಪಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಏನು ನೀವು ನೋಡ್ತಾ ಇದ್ದೀರಾ, ಒಂದು ಅದ್ಭುತವಾದ ಕಟ್ಟಡ ಕಟ್ಟಿದೀವಿ. ಸೊ ಆ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನ 16ನೇ ತಾರೀಕು ನಾವು ಇಟ್ಕೊಂಡಿದೀವಿ. ದಯಮಾಡಿ ಎಲ್ಲರೂ ಶಿರಾ ತಾಲೂಕಿನ ಸಮಸ್ತ ಸಾರ್ವಜನಿಕರಾಗಿರ್ಬೋದು, ಅಧಿಕಾರಿಗಳು ಆಗಿರ್ಬೋದು, ಜನಪ್ರತಿನಿಧಿಗಳು, ಮುಖಂಡರು ಎಲ್ಲರೂ ಸಹ ಬಂದ್ಬಿಟ್ಟು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕು ಅಂತಂದು ನಾನು ಮೊದಲನೇದಾಗಿ ಕೇಳ್ಕೊತಾ ಇದ್ದೀನಿ. ಸೊ ಏನು ನಮ್ಮ ರತ್ನಸಂದ್ರ ಗ್ರಾಮ ಪಂಚಾಯಿತಿಗೆ ನಾನೇನು ಕಳೆದ 1 ವರ್ಷದ ಹಿಂದೆ ಈ ಪಂಚಾಯತಿಗೆ ವರ್ಗಾವಣೆ ಬಂದಿದ್ದೀನಿ. ಸೊ ಈ 1 ವರ್ಷದ ಅವಧಿಯಲ್ಲಿ ನಮ್ಮ ಸಾಹೇಬರು, ನಮ್ಮ ಯುವ ಸಾಹೇಬರು ಯಾವಾಗ್ಲೂ ಹೇಳ್ತಾರೆ, ಸೊ ನಾವೇನೇ ಕೆಲಸ ಮಾಡಿದ್ರು ಮೊದಲನೇ ಆದ್ಯತೆ ನಾವಿರೋ ಜಾಗ ಚೆನ್ನಾಗಿರ್ಬೇಕು, ನಾವಿರ್ತಕ್ಕಂಥ ಕಟ್ಟಡ ಆಗಿರ್ಬೋದು, ನಾವು ಕೆಲಸ ಮಾಡ್ತಕ್ಕಂಥ ವಾತಾವರಣ ತುಂಬಾ ನೀಟ್ ಆಗಿರ್ಬೇಕು ಅಂತ ಸುಮಾರು ಸಲ ಹೇಳ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಕಟ್ಟಡನೂ ಸಹ ತುಂಬಾ ಶಿಥಿಲಗೊಂಡು ದುರಸ್ತಿಯಲ್ಲಿತ್ತು ನಾನು ಸ್ಟಾರ್ಟಿಂಗ್ ಬಂದಾಗ. ಸೊ ನಮ್ಮ ಏನು ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರು ಅಥವಾ ನಮ್ಮ ಆಡಳಿತ ಮಂಡಳಿ ಸದಸ್ಯರ ಜೊತೆಗೆ ಸೇರಿ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೊಂಡು, ಸೊ ಕಳೆದ 8 ತಿಂಗಳ ಹಿಂದೆ ಒಂದು ಸಭೆ ಮಾಡ್ಬಿಟ್ಟು, ಸೊ ಅವರೆಲ್ಲರ ಒಂದು ಸಹಕಾರದಿಂದ ಇವತ್ತು ನೀವು ಏನ್ ನೋಡ್ತಾ ಇದ್ದೀರಾ, ಒಂದು ಅದ್ಭುತವಾದ ಕಟ್ಟಡವನ್ನ ನಾವು ಕನ್ಸ್ಟ್ರಕ್ಟ್ ಮಾಡಿದೀವಿ. ಬಹುಶಃ ನಾನು ಹೇಳ್ಕೊಳೋದಲ್ಲ, ಸೊ ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿಯಾದ ಪಂಚಾಯಿತಿ ಕಟ್ಟಿದೀನಿ ಅಂತಕ್ಕಂಥ ಹೆಮ್ಮೆ ನಮ್ಗಿದೆ. ಇದಕ್ಕೆ ತುಂಬಾ ಸಹಕಾರ ಕೊಡ್ತಿರ್ತಕ್ಕಂಥ ಅಷ್ಟು ನಮ್ಮ ಸದಸ್ಯರಾಗಿರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರಾಗಿರ್ಬೋದು, ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿಯ ಏನು ನರೇಗಾ ಇಂಜಿನಿಯರ್ ಹರಿಪ್ರಸಾದ್ ಆಗಿರ್ಬೋದು, ಇವ್ರಿಗೆಲ್ರಿಗೂ ನಾನು ಮೊದಲನೇದಾಗಿ ತುಂಬಾ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಮತ್ತೆ ನಮ್ಮ ದಿಲೀಪ್ ಸಾರು, ನಮ್ಮ ಜಿಂಜೇಗೌಡರು PDO, ನಮ್ಮ ಸ್ಟಾಫು, ನಮ್ಮ ಮೆಂಬರ್ಸ್ಗಳು ಎಲ್ಲ ಇವೆಲ್ಲ ಸೇರ್ಕೊಂಡು ಸಹಕಾರ ಕೊಟ್ಟಿದ್ದಕ್ಕೆ ಬಹಳ ಸಂತೋಷ ಆಗಿ, ನಮ್ಮ ದಿಲೀಪ್ ಸರ್ಗೂ PDO ಸರ್ಗೂ ಬಹಳ ಹೆಮ್ಮೆಯಿಂದ ನಾವು ಗೌರವ ಕೊಡ್ತೀವಿ. ಬಹಳ ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಬಿಲ್ಡಿಂಗ್ ಕಟ್ಟಿ ನಮ್ಮ ಡಿಸ್ಟಿಕ್ ಲೆವೆಲ್ಗೆನೆ ಒಂಥರ ಯಶಸ್ವಿಯಾಗಿ ಒಳ್ಳೆ ಬಿಲ್ಡಿಂಗ್ ಕಟ್ಟವ್ರಿ ಸರ್. ಬಹಳ ಚೆನ್ನಾಗಿ ಮಾಡಿರಿ ಸರ್. ಎಲ್ಲ ನಮ್ಮ ಇವರು ಗಾರೆ ಕೆಲಸದವರು, ಉಡ್ಡೋರಿಕ್ನವರು, ಇವರೆಲ್ಲ ಈ ನಮ್ಮ ಸಿಬ್ಬಂದಿಗಳು ಎಲ್ಲ ಬಹಳ ಸಹಕಾರ ಕೊಟ್ಟು 8 ತಿಂಗಳಿಗೆ ಮಾಡಕ್ಕೆ ಒಳ್ಳೆ ವ್ಯವಸ್ಥಿತವಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡಿರಿ ಸರ್. ಆಯ್ತು, ನಾವು ಬಂದಾಗ ಆಗ್ಲೇ 2ನೇ ಫ್ಲೋರಿಗೆ ಕೆಲಸ ನಡೀತಾ ಇತ್ತು. ಆದ್ರೂ ನಮ್ಮ PDO ಸಾರು ಮತ್ತೆ ನಮ್ಮ ಪಂಚಾಯತಿ ಮೆಂಬರ್ಗಳು ಹಾಗೂ ನಮ್ಮ ಸಿಬ್ಬಂದಿ DO ಇರ್ಬೋದು, ಬಿಲ್ ಕಲೆಕ್ಟರ್ ಇರ್ಬೋದು, ವಾಟರ್ ಮ್ಯಾನ್ಗಳು ಇರ್ಬೋದು, ಹಾಗೂ ನಮ್ಮ ಉಪಾಧ್ಯಕ್ಷರು ದಿಲೀಪ್ ಸರ್ ಅವರು, ಅವರ ಸಹಕಾರದಿಂದ ಈ ಮಟ್ಟಿಗೆ ಪಂಚಾಯತಿ ಬಂದಿದೆ. ನೀವು ಕೂಡ ಬೇರೆ ಬೇರೆ ಗ್ರಾಮ ಪಂಚಾಯತ್ ಕೂಡ ಕೆಲಸ ಮಾಡಿದ್ರಿ, ಆ ಬಿಲ್ಡಿಂಗ್ ಈ ಬಿಲ್ಡಿಂಗ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ಸರ್ ಇದು ಬಹಳ ಖುಷಿ ವಿಷಯ. ಇಂಥ ಬಿಲ್ಡಿಂಗ್ ಎಲ್ಲೂ ನಾವು ನೋಡಿರಕ್ಕಿಲ್ಲ. ನೀವು ಅಧಿಕಾರಿಯಾಗಿ ಮೀಟಿಂಗ್ ಹೋದಾಗ ತುಮಕೂರು, ಬೆಂಗಳೂರು ಆ ಕಡೆ ಎಲ್ಲ ಹೋಗ್ತಾ ಇರ್ತೀರಾ, ಅಲ್ಲಿ ಮಾತ್ರ ನೋಡ್ತಾ ಇದ್ರಿ, ಇವತ್ತು ಇಲ್ಲಿ ನೀವು ಕೆಲಸ ಮಾಡಿ ನೋಡ್ತಾ ಇದ್ದೀರಾ ಅಂತ? ಸರ್ ತಾಲೂಕು ಮಟ್ಟದಲ್ಲೂ ನೋಡಿಲ್ಲ ಬಿಲ್ಡಿಂಗ್, ಜಿಲ್ಲಾ ಮಟ್ಟದಲ್ಲಿ ಬೇರೆ ಇಲಾಖೆಗಳು ಸಾಮಾನ್ಯ ಸ್ವಲ್ಪ ನೋಡಿದಿರಿ ಸರ್. ಆದ್ರೆ ಈ ಬಿಲ್ಡಿಂಗ್ ಕುಗ್ಗು ಗ್ರಾಮದಲ್ಲೂ ಈ ತರ ಚೆನ್ನಾಗಿದೆ. ಒಟ್ಟಾರೆ ಏನ್ ಅನ್ಸುತ್ತೆ ನಿಮ್ಗೆ? ಖುಷಿ ಆಗುತ್ತೆ. ನನ್ನ ಹೆಸರು ದಿಲೀಪ್ CH ಅಂತ. ಕಳೆದ 10 ವರ್ಷದಿಂದ ಇಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ, ಇವತ್ತು ನಾವು ಗ್ರಾಮ ಪಂಚಾಯತಿಯಲ್ಲಿ ಜನ ಸೇವೆ ಮಾಡೋದು ಜನಾರ್ದನ ಸೇವೆಯನ್ನ ಲೆಕ್ಕಾಚಾರ. ಆಮೇಲೆ ಏನು ಅಂತ ಪ್ರತಿಯೊಬ್ಬರಿಗೂ ನಾವು ಭರವಸೆ ನೀಡ್ತಾ ಇದೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನೆಲ್ಲ ಕೆಲಸ ಆಗ್ಬೋದು, ಏನೆಲ್ಲ ಸೇವೆ ಕೊಡ್ತೀವಿ ಅನ್ನೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆ ಸೇವೆ ಕೊಡುವಂತ ಕಟ್ಟಡ ಹೆಂಗಿರ್ಬೇಕು ಅನ್ನೋದು ನಮಗೆ ಬರೀ ಕಾಲ್ಪನಿಕ ಆಗಿತ್ತು ಬೇರೆ ಬೇರೆ ಇಲಾಖೆದು ನೋಡಿದಾಗ.
ಬಟ್ ನಮ್ಮಲ್ಲಿ ಏನಾತಂದ್ರೆ ನಮ್ಮಲ್ಲೇ ಒಂದು ಆ ತರ ಒಂದು ಬಿಲ್ಡಿಂಗ್ ಇದ್ದಾಗ ನಮಗೂ ಖುಷಿ ಆಗುತ್ತೆ, ಮತ್ತೆ ಕೆಲಸ ಮಾಡೋಕ್ಕೂ ಖುಷಿ ಆಗುತ್ತೆ, ಜನಗಳು ಬರೋಕ್ಕೂ ಖುಷಿ ಆಗುತ್ತೆ. ಆ ತರ ಒಂದು ಭವ್ಯವಾದಂತ ಕಟ್ಟಡ ನಿರ್ಮಾಣ ಮಾಡಿದೀವಿ. ನಾನು ಹೇಳಕ್ಕೆ ಏನು ವಿಚಾರ ಅಂದ್ರೆ, ನಾನು ಡಿ ದರ್ಜೆ ನೌಕರ ಅಂದ್ರೆ ಏನೋ ಒಂಥರ ಕೆಳಮಟ್ಟದಲ್ಲಿ ನೋಡ್ತಾರೆ. ನಮ್ಮ ಈ ಪಂಚಾಯತಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಡಿ ದರ್ಜೆ ನೌಕರನ ಅಂದ್ರೆ ಏನೋ ಒಂಥರ ಹೆಮ್ಮೆ. ಇಂಥ ಬಿಲ್ಡಿಂಗ್ ನ ಕೆಲಸ ಮಾಡ್ತಾನಲ್ಲಪ್ಪ ಇವನು ಅಂತ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಇಂಥ ಬಿಲ್ಡಿಂಗ್ ನ ಕಟ್ಕೊಟ್ಟಂತಹ ನಮ್ಮ PDO ಹಾಗೂ ನಮ್ಮ ಉಪಾಧ್ಯಕ್ಷರು ದಿಲೀಪ್ ಅಣ್ಣ ಹಾಗೂ ನಮ್ಮ ಎಲ್ಲ ಸದಸ್ಯರು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಎಲ್ಲ ನಮ್ಮ ಸಿಬ್ಬಂದಿಗಳು ಪರವಾಗಿ ನಾನು ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ.